ಅಂದ್ರೆ ಸಿದ್ದರಾಮಯ್ಯ ದೆವ್ವ ಬಂದ ರೀತಿ ಆಡ್ತಾರೆ. ಮುಸ್ಲಿಂ ಭಯೋತ್ಪಾದಕರು ಮಚ್ಚು ಲಾಂಗು ಹಿಡಿದು ಓಡಾಡ್ತಿದ್ದಾರೆ. ಉದಯಗಿರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ದಾರೆ. ನಮ್ಮದೇ ಸರ್ಕಾರ ಇದೆ, ಏನೋ ಮಾಡಲ್ಲ ಅಂತ ಈ ರೀತಿ ಮಾಡ್ತಿದ್ದಾರೆ. ಇವರು ಶಾಂತಿ ದೂತರಾಗಿದ್ರೆ ಕಲ್ಯಾಕ್ ಹೊಡಿತಾ ಇದ್ರು. ಪೊಲೀಸ್ ಠಾಣೆಗೆ ಕಲ್ಲು ಹೊಡಿತಾರೆ. ಇವ್ರು ಶಾಂತಿ ದೂತರ? ಕುಕ್ಕರ್ ಬಾಂಬ್ ಬ್ರದರ್ಗಳೇ ಈ ರೀತಿ ಮಾಡುವವರು. ಡಿಕೆಶಿ ಹೇಳುವ ಹಾಗೆ ಸಣ್ಣ ಸಣ್ಣ ಮಕ್ಕಳಿಂದಲೇ ಈ ರೀತಿ ಆಗಿರೋದು. ಗಲಭೆ ವಿಚಾರಕ್ಕೆ ಹೋರಾಟ ಮುಂದುವರಿಯುತ್ತೆ. ಹಿಂದೂ ಸಂಘಟನೆಗಳಿಗೆ ಬಿಜೆಪಿ ಬೆಂಬಲ ಕೊಡುತ್ತೆ. ಮೈಸೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಆರ್ ಅಶೋಕ್ ಅವರು ಈ ರೀತಿಯಾಗಿ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ, ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಇಸ್ಲಾಂ ಅಂದ್ರೆ ಸಿದ್ದರಾಮಯ್ಯ ದೆವ್ವ ಬಂದ ರೀತಿ ಆಡ್ತಾರೆ ಅಂತ ಹೇಳಿದ್ದಾರೆ. ಹಾಗೇನೆ ಮುಸ್ಲಿಂ ಭಯೋತ್ಪಾದಕರು ಮಚ್ಚು ಲಾಂಗು ಹಿಡಿದು ಓಡಾಡ್ತಿದ್ದಾರೆ. ನಮ್ಮದೇ ಸರ್ಕಾರ, ಏನೂ ಆಗಲ್ಲ ಅಂತ ಈ ರೀತಿ ಅವ್ರು ಮಾಡ್ತಿದ್ದಾರೆ ಅಂತ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ ಅಶೋಕ್ ಮಾತನಾಡಿದ್ದಾರೆ. ಘಟನೆ ಏನಾಯ್ತು, ಇಡೀ ಸರ್ಕಾರ ತಲೆ ತಗ್ಗಿಸುವಂತ ಒಂದು ಘಟನೆ. ಕಾನೂನನ್ನ ಗಾಳಿಗೆ ತೂರಿ ಅಲ್ಲಿನ ಮುಸ್ಲಿಂ ಗಲಾಟೆ ಮಾಡುವಂತ ಗಲಾಟೆಕೋರರು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ, ಪೊಲೀಸರ ಮೇಲೆ ಅಲ್ಲೇ ಮಾಡಿರುವಂತ ಘಟನೆ. ಇಡೀ ಸರ್ಕಾರ ಒಂದು ರೀತಿ ವೋಟ್ಗೋಸ್ಕರ, ನೀವು ವೋಟ್ ಹಾಕಿ ಏನ್ ಬೇಕಾದ್ರೂ ಮಾಡಿ, ನೀವು ವೋಟ್ ಹಾಕಿ ಏನ್ ಬೇಕಾದ್ರೂ ಮಾಡಿ ಅನ್ನೋ ಒಂದು ಸ್ಲೋಗನ್ ಅನ್ನ ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. ಒಬ್ರು ಸಣ್ಣ ಮಕ್ಕಳು, ಅವರೇನು ಮಾಡಿಲ್ಲ, ಮತ್ತೆ ಅವರು ತಪ್ಪಿಲ್ಲ, ಈ ತರ ದಿನನಿತ್ಯ ಹೇಳಿಕೆಗಳನ್ನ ಮಂತ್ರಿಗಳು ಕೊಡ್ತಾ ಇದ್ದಾರೆ. ಮತ್ತೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಪೊಲೀಸರು ಒಂದು ರೀತಿ ಅಸಹಾಯಕ ಪರಿಸ್ಥಿತಿ ಇದೆ. ಕಾನೂನನ್ನ ಕೈಗೆ ತಗೊಂಡವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೂ ಹಿಂದೇಟ್ ಹಾಕುವಂತ ಪರಿಸ್ಥಿತಿ. ಉದಯಗಿರಿ ಘಟನೆ ಏನಾಯ್ತು, ಇಡೀ ಸರ್ಕಾರ ತಲೆ ತಗ್ಗಿಸುವಂತ ಒಂದು ಘಟನೆ. ಕಾನೂನನ್ನ ಗಾಳಿಗೆ ತೂರಿ ಅಲ್ಲಿನ ಮುಸ್ಲಿಂ ಗಲಾಟೆ ಮಾಡುವಂತ ಗಲಾಟೆಕೋರರು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ, ಪೊಲೀಸರ ಮೇಲೆ ಅಲ್ಲೇ ಮಾಡಿರುವಂತ ಘಟನೆ. ಇಡೀ ಸರ್ಕಾರ ಒಂದು ರೀತಿ ವೋಟ್ಗೋಸ್ಕರ, ನೀವು ವೋಟ್ ಹಾಕಿ ಏನ್ ಬೇಕಾದ್ರೂ ಮಾಡಿ, ನೀವು ವೋಟ್ ಹಾಕಿ ಏನ್ ಬೇಕಾದ್ರೂ ಮಾಡಿ ಅನ್ನೋ ಒಂದು ಸ್ಲೋಗನ್ ಅನ್ನ ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. ಒಬ್ರು ಸಣ್ಣ ಮಕ್ಕಳು, ಅವರೇನು ಮಾಡಿಲ್ಲ, ಮತ್ತೆ ಅವರು ತಪ್ಪಿಲ್ಲ, ಈ ತರ ದಿನನಿತ್ಯ ಹೇಳಿಕೆಗಳನ್ನ ಮಂತ್ರಿಗಳು ಕೊಡ್ತಾ ಇದ್ದಾರೆ. ಮತ್ತೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಪೊಲೀಸರು ಒಂದು ರೀತಿ ಅಸಹಾಯಕ ಪರಿಸ್ಥಿತಿ ಇದೆ.